ನೀವು ಸಕ್ಕು ಅಂತ ಗುಣವಂತಿಗೆ ಜನ್ಮ ಕೊಟ್ಟ ತಾಯಿ ಅಲ್ವಾ? ಅವಳ ಯೋಗಕ್ಷೇಮದ ಬಗ್ಗೆ ಹೇಳೋಕ್ ಬಂದಿದ್ದೀನಿ. ಹೇಗ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ನನ್ಗೆ ಸಕ್ಕು ನೋಡಿದ್ರೆ ಹೆಮ್ಮೆ ಆಗ್ತಿದೆ, ತುಂಬಾ ಹೆಮ್ಮೆ ಆಗ್ತಿದೆ. ನನ್ ಮನ್ಸು ಸಂತೋಷದಿಂದ ಉಕ್ಕಿ ಹರಿತಿದೆ. ನನ್ ಸಂತೋಷನ ಹಂಚ್ಕೊಳ್ಳೋಣ ಅಂತ ಇದನ್ನ ತಂದಿದ್ದೀನಿ. ತಗೊಳ್ಳಿ. ನಿಮ್ಗೆ ಅಂತ ಲಡ್ಡು ತಂದಿದ್ದೀನಿ. ಬಾಯಿ ಸಿಹಿ ಮಾಡ್ಕೊಳ್ಳಿ. ಮೊದ್ಲು ವಿಷಯ ಏನು ಅಂತ ಹೇಳು. ಯಾರಾದ್ರೂ ನಾಶ ಆಗ್ತಿದ್ರೆ ಅದನ್ನ ನೋಡಿ ಆನಂದ ಪಡೋಳ್ ನೀನು. ನನ್ ಮಗಳು ಸಕ್ಕುಗೆ ಏನ್ ಮಾಡಿದೀರಾ? ನಿಜ ಹೇಳಿ, ನಿಜ ಹೇಳಿ. ಅಯ್ಯೋ, ನನ್ ಮೇಲೆ ಯಾಕೆ ಕೂಗಾಡ್ತಾ ಇದ್ಯವ್ಮ? ನೀನ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಇಷ್ಟ್ ಕೋಪ ಒಳ್ಳೇದಲ್ಲ. ನಿಮ್ ಮುದ್ದಿನ ಮಗಳು ಸಕ್ಕು ಒಂದು ದೊಡ್ಡ ಪವಾಡ ಮಾಡಿದಾಳೆ. ಏನ್ ಮಾಡಿದ್ಲು ನಮ್ ಸಕ್ಕು? ನೀವ್ ಅವಳಿಗೆ ಏನ್ ಮಾಡಿದ್ರಿ ಹೇಳಿ? ಅಯ್ಯೋ, ಸಕ್ಕುಗಿದೇನು ಹೊಸ್ದಲ್ಲ. ಅವಳೇನ್ ಮಾಮೂಲಿ ಹುಡುಗಿ ಅಲ್ಲ ಅಲ್ವಾ? ಅದೇನು ಅಂದ್ರೆ, ಸಕ್ಕುಗೆ ಪಾಂಡುರಂಗನ್ ಮೇಲಿರೋ ಭಕ್ತಿನೇ ಅವಳ ಬಲ. ಅದು ಶಾಶ್ವತವಾಗಿರುತ್ತೆ ಅಲ್ವಾ? ಅದಕ್ಕೆ ಪಾಂಡುರಂಗನ್ ವಿಗ್ರಹ ಮತ್ತೆ ಗುಡಿಗೆ ವಾಪಸ್ ಬರೋವರೆಗೂ ಉಪವಾಸ ಇರ್ತೀನಿ ಅಂತ ಸಕ್ಕು ಶಪಥ ಮಾಡಿದ್ದಾಳೆ. ಏನು? ಹೌದು. ಎಷ್ಟು ದೊಡ್ಡ ನಿರ್ಧಾರ ತಗೊಂಡಿದ್ದಾಳೆ. ಅಯ್ಯೋ 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 ಅಯ್ಯೋ, ನನ್ಗೀ ಮಾತ್ ಕೇಳಿದ ತಕ್ಷಣ ಆಶ್ಚರ್ಯ ಆಗೋಯ್ತು. ಸರಿ, ಇವಾಗ ನೀವೇ ನನಗೆ ಹೇಳಿ. ಅವಳ ಧೈರ್ಯ ಮೆಚ್ಚಿ ಅವಳ ನಿರ್ಧಾರ ಗೌರವಿಸಿ ನಾವು ಸಂತೋಷ ಪಡ್ಬೇಕು ಅಲ್ವಾ? ಹೌದ್ ತಾನೆ? ಈ ಖುಷಿಗೆ ನೀವು ಲಡ್ಡು ತಿನ್ಬೇಕು. ತಗೊಳ್ಳಿ, ತಿನ್ನಿ. ಅದು ಸಕ್ಕು ಇದ್ದಾಳಲ್ಲ, ಇನ್ನೊಂದ್ ಕ್ಷಣದಲ್ಲಿ ಅವಳ ಪ್ರಾಣ ಹೋಗುತ್ತೆ ಅಂದ್ರೂ ಅವಳು ಹಿಡ್ದಿದ್ ಪಟ್ಟು ಬಿಡೋದಿಲ್ಲ. ಅನ್ನ ನೀರು ಮುಟ್ಟಲ್ಲ ಅಂತಿರೋದ್ರಿಂದ ಖಂಡಿತ ಮುಟ್ಟಲ್ಲ. ಅವಳ ವಿಷಯ ಬಿಡಿ. ತಗೊಳ್ಳಿ, ಲಡ್ಡು ತಿನ್ನಿ, ತಿನ್ನಿ. ತಗೊಳ್ಳಿ ತಗೊಳ್ಳಿ, ತಿನ್ನು ಉಮಾ, ತಿನ್ನು. ತಿನ್ನು ಉಮಾ, ಬಾಯ್ ತೆಗಿ ಉಮಾ. ಸಕ್ಕೋಗೋಸ್ಕರ ಲಡ್ಡು ತಿನ್ನು. ತಿನ್ನು ಅಂತಿದ್ದೀನಿ ಅಲ್ವಾ? ಬಾಯ್ ತೆಗಿ, ತಿನ್ನು ಉಮಾ. ಹಠ ಮಾಡ್ಬೇಡ, ತಿನ್ನು. ಬಾಯ್ ತೆಗಿ. ಸಕ್ಕು, ಹೇಳಮ್ಮ, ಹೇಳು. ಸ್ವಲ್ಪ ಅಜ್ಜಿ ಬಗ್ಗೆ ಯೋಚನೆ ಮಾಡು. ನಿನ್ನನ್ ಬಿಟ್ರೆ ಅವರಿಗೆ ಬೇರೆ ಯಾರಿದ್ದಾರೆ? ನೀನ್ ಹೀಗೆ ನಿರಾಸೆಯಿಂದ ಅಳ್ತಾ ಕೂತಿದ್ರೆ ಅವ್ರ ದುಃಖನ ಯಾರ ಹತ್ರ ಹೇಳ್ಕೋತಾರೆ ಸಕ್ಕು? ಹೇಳಮ್ಮ. ತಿನ್ನು ಸಕ್ಕು, ಸ್ವಲ್ಪನಾದ್ರೂ ತಿನ್ನು. ಎಷ್ಟು ಸುಸ್ತಾಗಿ ಹೋಗಿದ್ಯಾ ನೋಡು. ಇಷ್ಟು ಹಠಮಾರಿತನ ಒಳ್ಳೇದಲ್ಲ. ನನಗ್ ಬೇಡ ಅಜ್ಜಿ. ನನ್ ಪಾಂಡುರಂಗ ಯಾವ್ದೋ ಕತ್ಲೆ ಕೋಣೆಲಿ ಅನ್ನ ನೀರು ಇಲ್ದೆ ಇರ್ತಾನೆ. ಹಾಗಿರೋವಾಗ ನಾನ್ ಹೇಗಿಲ್ ತಿನ್ಲಿ? ನಾನ್ ತಿನ್ನೋಕಾಗಲ್ಲ ಅಜ್ಜಿ. ನನಗ್ ಸೇರಲ್ಲ. ನನ್
ಪಾಂಡುರಂಗ ಬರ್ತಾನೆ. ನನ್ ಕೈಯಾರೆ ನಾನು ಅವನ್ಗೆ ಬೆಣ್ಣೆ ತಿನ್ನಿಸ್ಬೇಕು. ಆಮೇಲೆ ನಾನ್ ತಿಂತೀನಿ. ಪಾಂಡುರಂಗ, ನೀನ್ ಯಾವಾಗ ಬರ್ತೀಯ? ಹೇಳು, ಯಾವಾಗ ಬರ್ತೀಯ? ನೋಡು ಸಕ್ಕು, ಅವನು ಖಂಡಿತ ಹಿಂತಿರುಗಿ ಬರ್ತಾನೆ. ನೀನ್ ಮೊದ್ಲು ತಿನ್ನಮ್ಮ. ಪಾಂಡುರಂಗ ವಾಪಸ್ ಬಂದ್ಮೇಲೆ ಅವನಿಗೆ ಅದ್ಧೂರಿಯಾಗಿ ಸ್ವಾಗತ ಮಾಡೋದಿಕ್ಕೆ ನಿಂಗ್ ಸ್ವಲ್ಪನಾದ್ರೂ ಶಕ್ತಿ ಇರ್ಬೇಕಲ್ವಾ? ಯಾರೂ ಇಲ್ಲ ಇಲ್ಲಿ, ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ. ನಿನ್ನನ್ಯಾರೂ ಗಮನಿಸ್ತಾ ಇಲ್ಲ. ತಿನ್ನು ತಾಯಿ, ತಿನ್ನು. ಯಾರು ಇಲ್ಲ ಅಂತ ಯಾಕಂತಿದ್ಯಾ ಅಜ್ಜಿ? ನನ್ ಪಾಂಡುರಂಗ ಇದ್ದಾನಲ್ಲ, ಅವ್ನ್ ನೋಡ್ತಾನೆ ಇದ್ದಾನೆ, ಎಲ್ಲಾನು ನೋಡ್ತಾನೆ ಇರ್ತಾನೆ. ಅವನು ಉಪವಾಸ ಇರೋವಾಗ ನಾನು ಹೊಟ್ಟೆ ತುಂಬಾ ತಿಂದ್ರೆ ಅವನಿಗೆ ಎಷ್ಟು ಸಂಕಟ ಆಗತ್ತೆ? ನೀನೇ ಹೇಳು ಅಜ್ಜಿ, ನಾನು ಹೇಗ್ ತಿನ್ಲಿ? ಹೇಗ್ ತಿನ್ನಕ್ಕಾಗತ್ತೆ? ಅವನ್ನ ಬಿಟ್ಟು ಹೇಗ್ ತಿನ್ಲಿ? ಲೇ, ನೀನೇನೋ ಬೊಗಳ್ತಾ ಇದ್ದೀಯಾ? ಅನ್ನ ತಿಂದೇ ಇರೋದು ಅಂದ್ರೇನು, ಉಪವಾಸ ಇರೋದು ಅಂದ್ರೇನು? ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಏಯ್, ಆ ಹುಚ್ಚಿಸಕ್ಕೂ ಏನೋ ಬೊಗಳಿದ್ರೆ ನೀವು ಅದನ್ನ ನಿಜ ಅನ್ಕೊಂಡು ನನಗೆ ಹೇಳ್ತಾ ಇದ್ದೀರಾ? ಅದ್ ಹಾಗಲ್ಲ ಯಜಮಾನ್ರೆ. ನೀವು ಪಾಂಡುರಂಗನ್ ವಿಗ್ರಹನ ಹಿಂತಿರುಗಿ ಗುಡಿಗೆ ತಗೊಂಡ್ ಬರೋವರೆಗೂ ಆ ಹುಡುಗಿ ಉಪವಾಸ ಇರ್ತಾಳಂತೆ. ಅವಳಿಗೆ ಏನಾದ್ರೂ ಆದ್ರೆ ಹಾಗೇನೂ ಆಗಲ್ಲ, ನೀನ್ ಬಾಯ್ ಮುಚ್ಚು. ಈ ನವಕೋಟಿ ನರೋತ್ತಮ ಇಂಥ ಬೆದರಿಕೆಗೆಲ್ಲ ಹೆದರೋನಲ್ಲ. ಊರವರೆಲ್ಲ ಇದ್ರ ಬಗ್ಗೆನೆ ಮಾತಾಡ್ಕೋತಿದ್ದಾರೆ. ನಿಮ್ ಬಗ್ಗೆ, ಪಾಂಡುರಂಗನ್ ಬಗ್ಗೆ, ಸಕ್ಕು ಬಗ್ಗೆ. ಊರವ್ರ ಬಗ್ಗೆ ನನಗ್ ಬೇಕಾಗಿಲ್ಲ. ನನ್ ಕೈ ಹುಷಾರಾಗೋದು ನನಗ್ ಮುಖ್ಯ. ಆ ನಾಗೋಜಿ ಬಾಬಾ ಬರ್ಲಿಲ್ಲ ಅಂದ್ರೆ ನಿನ್ನೆರಡು ಕೈಗಳನ್ನ ಮುರಿದು ಹಾಕ್ತೀನಿ. ಜೈ ನಾಗೋಜಿ ಬಾಬಾ, ಜೈ ನಾಗೋಜಿ ಬಾಬಾ, ಜೈ ನಾಗೋಜಿ ಬಾಬಾ, ಜೈ ನಾಗೋಜಿ ಬಾಬಾ, ಜೈ ನಾಗೋಜಿ ಬಾಬಾ. ಅಲ್ಲಣ್ಣ, ಯಾರಣ್ಣ ಇವ್ರು? ಗೊತ್ತಿಲ್ವಾ ನಿನಗೆ? ಅವರು ನಾಗೋಜಿ ಬಾಬಾ, ದೊಡ್ಡ ಮಂತ್ರವಾದಿ. ಅಯ್ಯಪ್ಪ, ನಮ್ಮೂರಿಗೆ ಯಾಕೆ ಬಂದಿದ್ದಾರೆ? ಏನೋ ನನಗೇನ್ ಗೊತ್ತು.